ಇವತ್ತು ಸಂಡೇ ನಾನು ಬೆಳಬೆಳಗ್ಗೆ ಎದ್ದು ಜೀರಾ ಮತ್ತು ಲೆಮನ್ ವಾಟರ್ ಕುಡಿದು ವಾಕಿಂಗ್ ಹೋದೆ. ಮಕ್ಕಳದ್ದೆಲ್ಲ ಇವತ್ತು ಕರಾಟೆ ಕ್ಲಾಸ್ ಇತ್ತು ಸಂಡೇ ಬೆಳಬೆಳಗ್ಗೆನೆ. ಸೊ ಅವ್ರು ಕ್ಲಾಸಿಗೆ ಹೋದರು. ಸೊ ಅವ್ರಿಗೆ ಸ್ವಲ್ಪ ಲೈಟಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಟ್ಬಿಟ್ಟು ನಾನು ಒಂದೇ ಇವತ್ತು ಏರೋಪ್ಲೇನ್ ಹಾರ್ತಾಯಿತ್ತು. ಸೊ ನನಗೆ ಇನ್ನೂ ಇಷ್ಟ, ನನಗೆ ಏರೋಪ್ಲೇನ್ ಎಲ್ಲ ಹಾರ್ತಿದ್ರು ನೋಡಲೇಬೇಕು ನಾನು. ಎಷ್ಟು ಚೆನ್ನಾಗಿದೆ ಅಲ್ಲ, ಸ್ಕೈ ನೋಡಿ ಎಷ್ಟು ಕ್ಲಿಯರ್ ಇದೆ ಇವತ್ತು. ಸೊ ಅದಾದಮೇಲೆ ಸ್ವಲ್ಪ ಹೊತ್ತು ಎಲ್ಲ ಒಂದು 4-5 ರೌಂಡ್ ಹೊಡೆದು ಹಾಗೆ ಕೂತ್ಕೊಂಡೆ. ಎಷ್ಟು ಚೆನ್ನಾಗಿತ್ತು ಇವತ್ತು ಕ್ಲೈಮೇಟ್ ಅಂತ ಕೇಳಿಬಿಡಿ. ಬಿಸಿಲು ಚುರುಚೂರು, ಅದ್ರ ಜೊತೆಗೆ ಚಳಿ ಇತ್ತು, ಒಂಥರ ಚೆನ್ನಾಗಿ ಅನ್ನಿಸ್ತಾಯಿತ್ತು. ಕೂತ್ಕೊಂಡು ಇವತ್ತು ಇದೆ ಎಣ್ಣೆ ಮಾಡೋ ಪ್ಲ್ಯಾನಿಂಗ್ ಇದೆ. ಎಣ್ಣೆ ಎಲ್ಲ ಹರ್ಬ್ಸ್ ಎಲ್ಲ ಹಾಕ್ಬಿಟ್ಟು ಎಣ್ಣೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಮನೆಗೆ ಬಂದು ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡಿದೆ ಆ್ಯಸ್ ಯೂಶ್ವಲ್. ಟೋಸ್ಟು ಮತ್ತು ಮಶ್ರೂಮು, ಕ್ಯಾಪ್ಸಿಕಮು ಮತ್ತು ಕ್ಯಾಬೇಜು ಅಂತೂ ಕೇಳಲೇಬೇಡಿ, ಅದಂತೂ ಸೂಪರಾಗಿರುತ್ತೆ ಕಾಂಬಿನೇಷನ್ ಅಲಾಂಗ್ ವಿತ್ ಅ ಬ್ರೆಡ್. ಸೊ ಟೋಸ್ಟ್ ಮಾಡ್ಕೊತೀನಿ. ಅದನ್ನು ಆಲ್ರೆಡಿ ನಾನು ರೆಸಿಪಿ ಹಾಕಿದ್ದೀನಿ ಅಂದ್ಕೊತೀನಿ. ನಾನು ಹಾಕಿಲ್ಲ ಅಂದರೆ ಹಾಕ್ತೀನಿ ಖಂಡಿತ. ಸೊ ಅದೆಲ್ಲ ಹಾಕ್ಕೊಂಡು ನಿಧಾನಕ್ಕೆ ಎಂಜಾಯ್ ಮಾಡ್ತೀನಿ. ಸಂಡೇ ಇಸ್ ಅ ಫೀಸ್ಟ್ ಫಾರ್ ಮಿ. ಮಾರ್ನಿಂಗ್ ಅಂದರೆ ಒಂಥರ ಫೀಸ್ಟ್ ಇದ್ದಂಗೆ ನನಗೆ. ಎಲ್ಲ ತುಂಬ ಇಷ್ಟ ಆಗುತ್ತೆ ನನಗೆ. ಸಂಡೇ ಆರಾಮಾಗಿ ಎಷ್ಟಾದರೂ ಪರವಾಗಿಲ್ಲ, ಲೇಟ್ ಆದರೂ ಪರವಾಗಿಲ್ಲ, ಬೇರೆ ಎಲ್ಲ ಕೆಲಸಕ್ಕೆ ಅಷ್ಟು ಟೆನ್ಷನ್ನೇ ಮಾಡ್ಕೊಳ್ಳೋದಿಲ್ಲ ಸಂಡೇ. ಸೊ ತಿಂದಿದ್ದ ಫಸ್ಟ್ ಬೈಟ್ ತುಂಬ ಹೊಟ್ಟೆ ಹಸ್ತಾದ್ಮೇಲೆ ತಿಂತೀವಲ್ಲ, ಸೂಪರ್ ಸ್ವರ್ಗ ಥರ ಇತ್ತು. ಎಂಜಾಯ್ ಮಾಡಿ. ನೀವೆಲ್ಲ ಏನು ಮಾಡ್ತೀರಾ ಬ್ರೇಕ್ಫಾಸ್ಟಿಗೆ ಸಂಡೇ ಯೂಶ್ವಲಲ್ಲಿ? ಕಾಮೆಂಟಲ್ಲಿ ತಿಳಿಸಿ ನೋಡೋಣ. ಲೆಟ್ ಮೀ ಸಿ ಯಾರ್ಯಾರು ಏನೇನು ತಿಂತೀರಾ ಅಂತ. ಸೊ ನನ್ನ ಸಂಡೇ ಆಲ್ಮೋಸ್ಟ್ ಇದೇ ಥರ ಇರುತ್ತೆ. ನಂಗೆ ಅದೊಂದು ಸಖತ್ ಮಜಾ ಕೊಡ್ತೇವೆ. ಒಂದೊಂದ್ಸಲ ಅನ್ಕೋತೀನಿ ನಾನೇ ಬ್ರೆಡ್ ಮಾಡೋಣ ಅಂತ, ಬಟ್ ಟೂ ಮಚ್ ಕೆಲಸ ಆಗೋಗುತ್ತೆ. ಅಯ್ಯೋ ಬೇಡ ಬಿಡು, 2 ಪೀಸ್ ಬ್ರೆಡ್ ತಿನ್ನೋಕ್ಕೆ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ಬೇಕು ಅಂತ ಸುಮ್ಮನಾಗ್ತೀನಿ. ಅದಾದಮೇಲೆ ಮಧ್ಯಾಹ್ನಕ್ಕೆ ಮಾಡಿದ್ದೆ ದಾಲ್, ರೈಸ್ ಆ್ಯಂಡ್ ಚಿಕನ್ ಫಾರ್ ಪ್ರೋಟೀನ್ ಆ್ಯಂಡ್ ಸಲಾಡ್ ಅಷ್ಟೇ. ಸೊ ಬಿರಿಯಾನಿ ಎಲ್ಲ ಮಾಡೋಕ್ಕೆ ಯಾರಿಗೂ ಚಿಕನ್ನು ಅಷ್ಟು ಮೂಡೇ ಇಲ್ಲ ಯಾರಿಗೂ ತಿನ್ನೋಕ್ಕೆ. ಸೊ ಓಕೆ, ಅದ್ರ ಜೊತೆಗೆ ನನ್ನ ಮಗ ಎವ್ರಿ ಡೇ ಊಟಕ್ಕೆ ಕೂತ್ಕೊಂಡಾಗ ನಾನು ಚಿಕನ್ನು ಆಲ್ಮೋಸ್ಟ್ ವೀಕ್ಲಿ 1-2 ರೈಸ್ ಒಂದು ನೀರು ಗ್ಲಾಸ್ ಬೀಳಿಸ್ತಾನೆ. ಅದನ್ನು ಟಾರ್ಗೆಟು. ಸೊ ನೀರೆಲ್ಲ ಫುಲ್ ಟೇಬಲ್ ಮೇಲೆ ಆಡ್ತು. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸಿಟ್ಟು ಬರ್ತಾಯಿತ್ತು ನನಗೆ. ಹೊಟ್ಟೆ ಹಸ್ಬಿಟ್ಟಿರುತ್ತೆ ಆ ಟೈಮಲ್ಲಿ, ಇವೆಲ್ಲ ಡಿಸ್ಟರ್ಬೆನ್ಸ್ ಆಗ್ತಿರುತ್ತೆ. ಸೊ ಮತ್ತೆ ಅದೆಲ್ಲ ನೀರೆಲ್ಲ ಒರೆಸ್ಕೊಂಡು ಆದಮೇಲೆ ಕೂತ್ಕೊಂಡು ಊಟ ಮಾಡಿದ್ವಿ. ಮತ್ತು ಸಖತ್ತಾಗಿತ್ತು, ಎಂಜಾಯ್ ಮಾಡಿದೆ. ಸಖತ್ತಂದರೆ ನಾರ್ಮಲ್ ಚಿಕನ್ ಇರುತ್ತೆ. ನನಗೆ ಪ್ರೋಟೀನ್ ಕಾನ್ಸಂಟ್ರೇಟ್ ಮಾಡಬೇಕಷ್ಟೇ, ಅದ್ರ ಬಗ್ಗೆ ಏನೇ ಥರ ಏನು ಬೇರೆ ಬಿರಿಯಾನಿ ಎಲ್ಲ ಮಾಡೋಣ ಅನ್ಕೋತೀನಿ. ಬಟ್ ಯಾರು ಬೇಡ ನಾನ್ ವೆಜ್ ಬೇಡ ಅಂತಾರೆ. ಸೊ ಇರಲಿ ಬಿಡು ಬೇಡ ಅಂದ್ಬಿಟ್ಟು ಅದಾದಮೇಲೆ ಟೈಮಲ್ಲಿ ಫ್ರೂಟ್ ತಿಂದೆ. ಡ್ರೈ ಫ್ರೂಟ್ಸು ಎಲ್ಲ ತಿಂತಿದ್ದೀನಿ. ಶೂಟ್ ಮಾಡೋಕ್ಕಾಗ್ತಿಲ್ಲ ನನಗೆ. ಸೊ ಇವತ್ತು ಎಣ್ಣೆ ಮಾಡೋಕ್ಕೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನಾನು ಲಾಸ್ಟ್ 2 years ಮುಂಚೆ ಮಾಡಿಟ್ಟಿದ್ದೆ. ನಾನು ಅದು ಇಟ್ಬಿಟ್ಟಿದ್ದೆ ನಾನು, ಯಾಕೆಂದರೆ ಹೇರ್ ಸ್ಟ್ರೈಟ್ನಿಂಗ್ ಮಾಡಿದಾಗಿಂದ ಅವ್ರು ಆಯಿಲ್ ಹಾಕ್ಬೇಡಿ ಅಂತ ಹೇಳಿದರು. ಸೊ ಹಾಗಾಗಿ ಹಾಕಿಲ್ಲ. ಈಗೆಲ್ಲ ಹೇರ್ ಫಾಲ್ ಆಗಿದೆ, ನಿಮಗೆ ಗೊತ್ತಿದೆ. ಸೊ ಅದಾದಮೇಲೆ ಆ ಆಯಿಲ್ ಮಾಡಿಟ್ಟಿದ್ದೆ, ಅದನ್ನೇ ಯೂಸ್ ಮಾಡಿದೆ. ಹೇರ್ ನೀವು ನೋಡ್ತಿರ್ಬೋದು ಗ್ರೋ ಆಗ್ತಾಯಿದೆ ಚೆನ್ನಾಗಿ. ಸೊ ಈಗ ನಾನು ಅದೇ ಆಯಿಲನ್ನು ರಿಪೀಟೆಡ್ ಮಾಡ್ತಾಯಿದ್ದೀನಿ. ಇದು ಬಂದು ಅದೇ ದಾಸವಾಳ ಹೂವಿನ ಎಲೆ. ದಾಸವಾಳ ಹೂವು ಸಿಗಲಿಲ್ಲ. ಸೊ ಏನು ಮಗ್ಗಿತ್ತು ಅದೇ ತೊಗೊಂಡಿಲ್ಲೆಲ್ಲ ಸಿಗೋಲ್ಲ, ನಿಮ್ಗೆ ಗೊತ್ತಿದೆ. ಹಳ್ಳಿ ಕಡೆ ಆದರೆ ಈಸಿಯಾಗಿ ಸಿಕ್ಬಿಡುತ್ತೆ. ಹಂಗೆ ಇದು ಒಂದು ಶಂಖಪುಷ್ಪ ಒಂದಿತ್ತು, ಅದೇ ಹಾಗೆ ತೊಗೊಂಡೆ. ಅದಾದಮೇಲೆ ಇದು ಬಂದು ಕರ್ಬೇವಿನ ಸೊಪ್ಪು, ಇದು ಆನಿಯನ್ನು, ಆಮೇಲೆ ಇದು ಕಲೋಂಜಿ ಆನಿಯನ್ ಸೀಡ್ಸು, ಆಮೇಲೆ ಇದು ಬಂದು ಮೇಥಿ ಸೀಡ್ಸು, ಆಮೇಲೆ ಇದು ಬಂದು ರೋಸ್ಮೆರಿ ಲೀವ್ಸ್, ಅದರದ್ದು ಡ್ರೈ ಇತ್ತು, ಅದನ್ನೇ ಹಾಕಿದೆ ನಾನು. ಸೊ ಇದು ಬಂದು ರೋಸ್ಮೆರಿ ನೋಡಿ. ಸೊ ರೋಸ್ಮೆರಿ. ಸೊ ಅದಾದಮೇಲೆ ಇದು ಬಂದು ಆಲ್ಮಂಡ್ ಆಯಿಲ್. ಇದನ್ನೇನು ಕುದಿಸೋ ಅವಶ್ಯಕತೆ ಇಲ್ಲ. ಅದೇ ಇದು ಕೊಬ್ಬರಿ ಎಣ್ಣೆ, ಪ್ಯಾರಾಶೂಟ್ ಯಾವುದಿದೆ ಅದು. ಇದು ಬಂದು ಕೈ ಎಣ್ಣೆ, ನ್ಯಾಚುರಲ್ ಆಗಿ ಏನು ಕೊಬ್ಬರಿ ಎಣ್ಣೆ, ಆಲ್ಮಂಡ್ ಆಯಿಲು, ಆಮೇಲೆ ಇದು ಬಂದು ಕೈ ಎಣ್ಣೆ, ಊರಿಂದ ತಂದಿರುವಂಥದ್ದು ಕೈ ಎಣ್ಣೆ ಬಾಟ್ಲಲ್ಲಿದೆ. ಸೊ ಅದ್ರ ಜೊತೆಗೆ ಒಂದು 10-15 ಲವಂಗ. ಸೊ ಇಷ್ಟು ಹಾಕೋತೀನಿ. ಇದನ್ನೆಲ್ಲ ಮೊದಲು ಎಣ್ಣೆ ಹಾಕೋತೀನಿ. ಇವೆಲ್ಲ ಎಣ್ಣೆಗಳನ್ನ ಇಲ್ಲಿ ಹಾಕೋತೀನಿ. ಸೊ ಫಸ್ಟು ಎಲ್ಲ ಎಣ್ಣೆಗಳು ಎಕ್ಸೆಪ್ಟ್ ಆಲ್ಮಂಡ್ ಆಯಿಲ್ ಹಾಕೊಳ್ಳೋಕೆ ಹೋಗ್ಬೇಡಿ. ಬರೀ ಕೈ ಎಣ್ಣೆ ಹಾಕ್ಕೊಂಡು ಆಮೇಲೆ ಇದನ್ನು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಕುದಿಯೋಕೆ ಇಟ್ಬಿಡಿ. ಸೊ ದೊಡ್ಡ ಉದ್ದ ಇರೋ ಪಾತ್ರೆ ಅಂತ ತೊಗೊಳ್ಳಿ, ಯಾಕೆಂದರೆ ಸ್ವಲ್ಪ ಆಯಿಲಕ್ಕೆ ಆದಮೇಲೆ ಮೇಲೆ ಬರುತ್ತೆ. ಸೊ ಇದು ಒಂದು 200 ಗ್ರಾಮಷ್ಟು ಹಾಕ್ಕೊಂಡಿದ್ದೀನಿ ಅನ್ಕೋತೀನಿ. 250 ಗ್ರಾಮ್ ಅಷ್ಟು ಅಂದರೆ ಒಂದು 1/4 ಲೀಟ್ರಷ್ಟು ಎಣ್ಣೆ, ಕೈ ಎಣ್ಣೆ ಹಾಕ್ಕೊಂಡಿದ್ದೀನಿ. ಆದಮೇಲೆ ಅದೊಂದು 200 ಗ್ರಾಮ್ ಇರಬೇಕು ಕೊಬ್ಬರಿ ಎಣ್ಣೆ, ಅದು ಹಾಕ್ಕೊಂಡೆ. ಅದನ್ನು ಹಾಕ್ಕೊಂಡು ಮಳ್ಸೋಕ್ಕಿಟ್ಟೆ. ಅದಾದಮೇಲೆ ಒಂದು ಅವಳನ್ನು ತೊಗೊಂಡಿದ್ದೀನಿ ನಾನು, ಬೆಟ್ಟದ ನೆಲ್ಲಿಕಾಯಿನೂ ಕೂಡ. ಸೊ ಅದನ್ನು ಓಪನ್ ಮಾಡೇ ಬಿಟ್ಟೆ, ನಾನು ಮೇಲ್ಗಡೆ ಬೀಳ್ತಾ ಇರಲಿಲ್ಲ. ಸೊ ಪೇಷನ್ಸ್ ಇರಲಿಲ್ಲ. ಸೊ ಆಯಿಲ್ ಕಾಯಿಗೆ ಸ್ವಲ್ಪ ಬಿಸಿ ಆಗಬೇಕು. ಅದು ಆಯಿಲೆಲ್ಲ ಚೆನ್ನಾಗಿ ಮೆಲ್ಟ್ ಆಗಿದೆ. ಬಿಸಿ ಆದಮೇಲೆ ಎಲ್ಲ ಮಸಾಲೆಗಳನ್ನ ಫಸ್ಟು ಡ್ರೈಗಳನ್ನ ಹಾಕ್ಬಿಡಿ. ಡ್ರೈ ಎಲ್ಲ ಫಸ್ಟ್ ರಸ ಬಿಟ್ಕೊಳ್ಳಿ, ಅಂದರೆ ಅದ್ರದ್ದು ಫ್ಲೇವರ್ ಎಲ್ಲ ಬಿಟ್ಕೊಬೇಕಲ್ಲ. ಸೊ ಡ್ರೈ ಹಾಕಿ ಸ್ವಲ್ಪ ಬೆಂದಮೇಲೆ
ಮತ್ತೆಲ್ಲ ವೆಟ್ ಇಂಗ್ರೀಡಿಯೆಂಟ್ಸ್ ಏನೇನಿದೆ, ದಾಸವಾಳ ಹೂವು, ಎಲೆ, ಆಮೇಲೆ ಕರಿಬೇವು, ಆನಿಯನ್ನು, ಆಮೇಲೆ ಇವನ್ನು ಇದು ಎಂಥದ್ದು ರೋಸ್ಮೆರಿ ಲೀವ್ಸು ಅದನ್ನು ಮೊದಲೇ ಹಾಕ್ಬಿಡಿ. ಅದು ಕೊನೆಯಲ್ಲಿ ಹಾಕೋದು ನಡೀತದೆ, ಅದಕ್ಕೆ ಆಲ್ರೆಡಿ ಡ್ರೈ ಆಗಿರೋದ್ರಿಂದ. ಸೊ ಇದನ್ನೆಲ್ಲ ಹಾಕಿ ಸ್ವಲ್ಪ ಎಣ್ಣೆ ಇದರಲ್ಲಿ ಮೇಲೆ ಬರುತ್ತೆ ಸಡನ್ನಾಗಿ. ಸೊ ಸ್ಲೋ ಉರಿನಲ್ಲಿ ಇಟ್ಟು ಅಲ್ಲೇ ನಿಂತು ಮಾಡಿ. ಇದನ್ನು ಯಾರು ಟ್ರೈ ಮಾಡಿದ್ರೆ ಸಡನ್ನಾಗಿ ಮಾಡೋಕ್ಕೋದ್ರೆ ಆಯಿಲ್ ಮೇಲೆ ಬರುತ್ತೆ. ಸೊ ಅದಕ್ಕೆ ಸ್ವಲ್ಪ ತುಂಬ ಉದ್ದ ಇರೋವಂಥದ್ದು ಅಂದರೆ ಆಳ ಇರೋವಂಥದ್ದು ಪಾತ್ರೆಗಳನ್ನ ಇಟ್ಕೊಂಡು ಮಾಡಿರಿ. ಆಮೇಲೆ ಕೇರ್ಫುಲ್ಲಾಗಿ ಮಾಡಿರಿ. ಇದು ನೋಡಿ ಎಷ್ಟು ಬಹಳ ಬೇಗ ಮೇಲೆ ಬರುತ್ತೆ. ಸೊ ಸ್ಲೋ ಉರಿನಲ್ಲಿಟ್ಟು ಒಂದು ಸ್ಪ್ಯಾಚುಲ ಇಟ್ಕೊಂಡು ತಿರುಗಿಸ್ಕೊಂಡು ನಿಧಾನಕ್ಕೆ ಮಾಡಿ. ಕಮ್ಮಿ ಮಾಡೋದು, ಉರಿನ ಜಾಸ್ತಿ ಮಾಡೋದು, ಆ ಥರ ಮಾಡ್ಕೊಂಡು ಮಾಡಿ. ಸಡನ್ನಾಗಿ ಹೆಚ್ಚಿಸ್ಬಿಟ್ಟು ಅದು ಮೇಲೆ ಬಂದ್ಬಿಡುತ್ತೆ ಆಯಿಲ್ ಎಲ್ಲ. ಆಮೇಲೆ ಅದು ಕಷ್ಟ, ಆಕ್ಸಿಡೆಂಟ್ಸ್ ಆಗುತ್ತೆ ಅದ್ರ ಬದಲು. ನಿಧಾನಕ್ಕೆ ಕೇರ್ಫುಲ್ಲಾಗಿ ಮಾಡಿ. ಇದಾಗಿರ್ಬೋದು, ತುಪ್ಪ ಆಗಿರ್ಬೋದು, ಎಣ್ಣೆ, ಇವೆಲ್ಲ ಮಾಡುವಾಗ ಭಾಳ ಕೇರ್ಫುಲ್ಲಾಗಿರಬೇಕು. ಸೊ ಅದಾದಮೇಲೆ ಲಾಸ್ಟಲ್ಲಿ ಎಲ್ಲ ಕಾಯಿ ತಪ್ಪದೆಲ್ಲ ಆಯಿತು, ಬೆಂತು, ರಸ ಬಿಟ್ಕೋತು ಅಂದಾಗ ನೀವು ಲಾಸ್ಟಲ್ಲಿ ಈ ಆಲ್ಮಂಡ್ ಆಯಿಲ್, ಯಾಕೆಂದರೆ ಇದು ಆಲ್ರೆಡಿ ಪ್ರೊಸೆಸ್ಡ್ ಆಯಿಲ್ ಆಗಿರೋದ್ರಿಂದ ಸೊ ಇದಕ್ಕೆ ಮತ್ತೆ ಏನು ತುಂಬ ಹೀಟ್ ಮಾಡೋದು ಬೇಕಿಲ್ಲ. ಜಸ್ಟ್ ಲಾಸ್ಟಲ್ಲಿ ಎಲ್ಲ ಸ್ವಿಚ್ ಆಫ್ ಮಾಡಿದ್ಮೇಲೆ ಹಾಕಿದ್ರೆ ಸಾಕು. ಸೊ ಅದಾದಮೇಲೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ್ಮೇಲೆ ಆರಕ್ಕೆ ಬಿಟ್ಬಿಡಿ. ಅದು ಆರಿದ್ಮೇಲೆ ಅದನ್ನು ಸೋರಿಸ್ಕೊಂಡು ನೀವು ಒಂದು ಗ್ಲಾಸ್ ಬಾಟ್ಲಿಗೆ ತುಂಬಿ ಇಟ್ಕೊಳ್ಳಿ. ಅದನ್ನು ಯೂಸ್ ಮಾಡಿ. ನಿಜವಾಗ್ಲೂ ಹೇಳ್ತೀನಿ ನಾನು, ನಿಮ್ಗೆ ಗೊತ್ತಿತ್ತಲ್ಲ, ನನಗೆ ತುಂಬ ಹೇರ್ ಫಾಲಾಗಿ ಆಲ್ಮೋಸ್ಟ್ ಅಲ್ಲಿ ಮುಂದೆ ಎಲ್ಲ ಲಿಟ್ರಲಿ ಲೈಕ್ ನನ್ನ ಬುರುಡೆನೇ ಕಾಣಿಸ್ತಾಯಿತ್ತು. ಸೊ ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನೋಡಿ ಸಣ್ಣ ಹೇರೆಲ್ಲ ಗ್ರೋ ಆಯಿತು. ಸೊ ಹೇರ್ ಫಾಲ್ ನಿಂತು, ಫಸ್ಟ್ ಆಫ್ ಆಲ್ ಹೇರ್ ಫಾಲ್ ನಿಲ್ತು. ಅದಾದಮೇಲೆ ಹೇರ್ ಗ್ರೋ ಆಯಿತು. ನಾಟ್ ಓನ್ಲಿ ನಾನು ಏನು ಹೇಳಲ್ಲ, ನಾನು ಬರೀ ಎಣ್ಣೆಯಿಂದ ಅಥವಾ ಮೇಲ್ಗಡೆ ಹಾಕೋದ್ರಿಂದ ಅಂತಲ್ಲ, ಬಟ್ ಒಳಗಡೆನೂ ನಾವು ಫುಡ್ ಚೆನ್ನಾಗಿ ತಿಂದರೆ, ನಿದ್ದೆ, ಸ್ಟ್ರೆಸ್ ಇಲ್ಲದೇ ಇದ್ದರೆ ಖಂಡಿತವಾಗಿ ಹೇರು ಫಾಲ್ ಆದರೂ ಅದು ಮತ್ತೆ ಬರುತ್ತೆ. ಸೊ ಯಾರಿಗೆ ಹೇರ್ ಫಾಲ್ ಆಗ್ತಿದೆ, ತುಂಬ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ನಾನು ಯಾವುದು ಸಿವಿಯರ್ ಹೇರ್ ಫಾಲ್ ಆದರೂ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ. ಸೊ ಆ ಥರ ಮನಸ್ಸಲ್ಲಿ ಮೊದಲು ಸ್ಟ್ರೆಸ್ ತೊಗೊಬೇಡಿ. ಊಟ ಚೆನ್ನಾಗಿ, ನಿದ್ದೆ, ನೀರು ಇವೆಲ್ಲ ಮಾಡಿಕೊಂಡು ಇದ್ರ ಮೇಲೆ ನೀವು ಎಣ್ಣೆ ಈ ಥರದ್ದೆಲ್ಲ ಹಾಕ್ಕೊಂಡಾಗ ಖಂಡಿತ ದಟ್ ಡಸ್ ವರ್ಕ್ ಅಂತ ಹೇಳ್ತೀನಿ. ಸೊ ಇಷ್ಟಾದರೆ ದಯವಿಟ್ಟು ಲೈಕು ಕಾಮೆಂಟು ಮಾಡೋದನ್ನ ಮರಿಬೇಡಿ.